ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ರದ್ದು ಕಾಫಿ ಆಯಿತಾ? ನಾನು ಈಗ ಜಸ್ಟ್ ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಕಾಫಿ ಮಾಡೋಣ ಅಂತ ಬಂದೆ. ಒಂದು ಕಡೆ ಕಾಫಿ ಮಾಡೋಕ್ಕೆ ಇಟ್ಬಿಟ್ಟು ಸ್ವಲ್ಪ ಪಾತ್ರೆಗಳಿದ್ವಲ್ಲ ಅಂತ ಹೇಳ್ಬಿಟ್ಟು ಪಾತ್ರೆ ತೊಳ್ಕೊತಾ ಇದ್ದೀನಿ. ಹಾಗಾಗಿ ಅಂದರೆ ಜಾಸ್ತಿ ಏನಿರಲಿಲ್ಲ ಫ್ರೆಂಡ್ಸ್, ಅದಕ್ಕೂ ಬೇಗ ಬೇಗ ತೊಳ್ಕೊಳ್ಳೋಣ ಅಂತೇಳ್ಬಿಟ್ಟು ಕಾಫಿ ಮಾಡೋಕ್ಕೆ ಇಟ್ಬಿಟ್ಟು ಪಾತ್ರೆ ತೊಳ್ಕೊತಾ ಇದ್ದೀನಿ. ತಿಂಡಿ ಮಾಡಬೇಕಲ್ಲ, ಹೆಣ್ಮಕ್ಳಿಗೆ ಇದೊಂದು ಬೆಳಗ್ಗೆ ಇದ್ದರೆ ಇದೊಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ. ತಿಂಡಿ ಏನಪ್ಪ ಮಾಡೋದು, ಸಾಯಂಕಾಲ ಏನಪ್ಪ ಅಡುಗೆ ಮಾಡೋದು ಅನ್ನೋದೇ ಒಂದು ಹೆಣ್ಮಕ್ಳಿಗೆ ತುಂಬ ಟಾಸ್ಕು. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ ಫ್ರೆಂಡ್ಸ್. ಬಟ್ಟೆ ಹಾಕ್ಬಿಟ್ಟು ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒರೆಸ್ಕೋಬೇಕಲ್ಲ, ಅದಕ್ಕೆ ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹಂಗೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ನಲ್ಲ, ಬಟ್ಟೆ ಎಲ್ಲ ಒಣಗಾಕೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಒಣಗಾಕ್ತಾಯಿದ್ದೀನಿ. ನನ್ನ ಮಗಳು ಸ್ಕೂಲಿಗೆ ರೆಡಿ ಆಗ್ತಾಯಿದ್ದಾಳೆ. ನಾವು ಹೆಣ್ಮಕ್ಳು ಏನೇ ಬಂದ್ರೂ ಮಾಡಲೇಬೇಕು ಫ್ರೆಂಡ್ಸ್. ಹುಷಾರಿರಲಿ ಇಲ್ದಲೇ ಹೋಗಲಿ, ಕೆಲಸ ನಡೀತಾನೆ ಇರಬೇಕು. ಇಲ್ಲಾಂದರೆ ಒಂದು ದಿವಸ ಹುಷಾರು ತಪ್ಪು ಮನಿಕೊಂಡ್ರೆ ಮನೆ ಅಂತೂ ನೋಡೋಕ್ಕಾಗಲ್ಲ, ಆ ಥರ ಆಗ್ಬಿಡುತ್ತೆ. ಅದಕ್ಕೆ ಹೆಣ್ಮಕ್ಳು ಎಲ್ಲ ನಿಭಾಯಿಸೋ ಶಕ್ತಿ ಹೆಣ್ಮಕ್ಳಿಗೆ ಭಗವಂತ ಕೊಟ್ಟಿರ್ತಾನೆ. ಹಾಗೆ ತಾಳ್ಮೆನೂ ಹೆಣ್ಮಕ್ಳಿಗೆ ಜಾಸ್ತಿ ತಾಳ್ಮೆ ಕೊಟ್ಟಿರ್ತಾನೆ. ಹಾಗೇನೇ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ನೋಡಿ, ನನಗೆ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಫ್ರೆಂಡ್ಸ್. ಎಷ್ಟು ಟಾರ್ಚರ್ ಮಾಡ್ತಾನೆ ನಮ್ಮ ಚಾರ್ಲಿ. ಮಮ್ಮಿ ತಲೆ ಬಾಚು ಅಂತ ಬಂದಳು. ಹಾಗೆ ಅವಳು ತಲೆ ಬಾಚ್ಬಿಟ್ಟು ಅವಳು ತಿಂಡಿ ತಿಂದು ರೆಡಿಯಾಗಿ ಹೋದ್ಲು. ನಾನು ಹಾಗೆ ರೆಡಿ ಆಗಿಬಿಟ್ಟು ಡ್ಯೂಟಿಗೆ ಬಂದೆ. ಮಕ್ಕಳನ್ನ ವೆಲ್ಕಮ್ ಮಾಡ್ಕೊತ ನೋಡಿ, ಯಾರೇ ಒಬ್ಬ ಬಂದಿದ್ದಾನೆ, ಯಾರೋ ಹೊಸ್ದಾಗಿ ಸೇರಿದ್ದಾನೆ ಫ್ರೆಂಡ್ಸ್. ಅವಳು ನೋಡೋಕ್ಕಾಗ್ತಿಲ್ಲ. ಆ ಪಾಪುನ ಸಮಾಧಾನ ಮಾಡಿ ಹಾಗೆ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಒಂದು ರಿಂಗ ರೋಸಸ್ ಆಟ ಆಡಿಸ್ತಾ ಇದ್ದೆ ಮಕ್ಕಳನ್ನ. ಮಕ್ಳ ಜೊತೆ ಮಕ್ಕಳಾಗಿರೋದೇ ಒಂದು ಚೆಂದ. ನಾವು ಪುಟ್ಟ ಮಕ್ಕಳಾಗ್ಬಿಡ್ತೀವಿ, ಅವ್ರ ಜೊತೆ ಸೇರಿಕೊಂಡ್ರೆ ನಾವು ಮಕ್ಳ ಥರನೇ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಏನೋ ಒಂಥರ ಖುಷಿ. ನನಗೆ ಅಂಗನವಾಡಿಗೆ ಬಂದ್ರೇ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್. ಹಾಗೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದು ಸೊಪ್ಪು ಅವ್ರು ಬಂದಿದ್ರು ಅಲ್ಲೇ. ನಿನ್ನೆ ಸೊಪ್ಪು ತೊಗೊಂಬಂದು ಬೆಳಗ್ಗೆ ಸೋಸಿ ಬೆಳಗ್ಗೆ ಸಾಂಬಾರ್ಗಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಸೊಪ್ಪು ಸೋಸಿಕ್ತಾಯಿದ್ದೀನಿ. ಮತ್ತು ನನ್ನ ಮಗಳು ಮಮ್ಮಿ ಎಗ್ ಬುರ್ಜಿ ಮಾಡು ಅಂತ ಅಂದಳು. ಅದಕ್ಕೆ ಎಗ್ ಬುರ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನೋಡಿ, 4 ಟೇಬಲ್ ಸ್ಪೂನ್ ಎಣ್ಣೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಖಾರದ ಪುಡಿ ಹಾಕಿ ಚೆನ್ನಾಗಿ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡ್ಕೋಬೇಕಂದ್ರೆ ಈರುಳ್ಳಿ ಸ್ವಲ್ಪ ಬಾಡಬೇಕು. ಉಪ್ಪು ಹಾಕಿದ್ರೆ ಬೇಗ ಈರುಳ್ಳಿ ಟೊಮೆಟೊ ಬಾಡುತ್ತೆ, ಅಂದರೆ ಮೆತ್ತಗಾಗೋವರೆಗೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಂದರೆ ಸಣ್ಣ ಉರಿಲಿ ಇಕ್ಕೊಳ್ರಿ. ಸಣ್ಣ ಉರಿಲಿ ಇಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮುಚ್ಚಳ ಮುಚ್ಚಿ ಮತ್ತು ಮೊಟ್ಟೆನ ಒಡೆದು ಒಂದು ಬಟ್ಲಿಗೆ ಮೊಟ್ಟೆನ ಒಡೆದು ಹಾಕ್ಕೊಳ್ಳಿ. ನೋಡಿ, ನನ್ನ ಮಗಳು ಮೊಟ್ಟೆ ಒಡಿ ಅಂತಂದರೆ ಹಂಗೆ ಈಚಿಕ್ಬಿಟ್ಲು. ಹಾಗೆ ನೋಡಿ, ಮೊಟ್ಟೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಹಾಕ್ಕೊಂಡು ಕಲಾಯಿಸ್ಕೊಳ್ಳಿ. ಮತ್ತು ಮಧ್ಯಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದನ್ನ ನೀವು ಮೊಟ್ಟೆನ ಇದು ಮಾಡಿರ್ತೀರಲ್ಲ, ಕಲಾಯಿಸಿರ್ತೀರಲ್ಲ, ಅದನ್ನು ಬಾಣಲಿ ಒಳಗೆ ಬಿಟ್ಕೊಂಡು ನೀಟಾಗಿ, ಅಂದರೆ ಸಣ್ಣ ಉರಿ ಮಾಡ್ಕೋಬೇಕು ಫ್ರೆಂಡ್ಸ್. ಅಂದರೆ ಮೀಡಿಯಮ್ ಉರಿ ಮಾಡ್ಕೊಂಡು ಉರಿಬೇಕು ಚೆನ್ನಾಗಿ. ನೋಡಿ, ಈ ಥರ ಹುರಿದ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿದ್ರೆ, ಅಂದರೆ ಹುರಿದ್ರೆ ಮೊಟ್ಟೆ ಎಗ್ ಬುರ್ಜಿ ರೆಡಿ ಆಗುತ್ತೆ. ನನ್ನ ಮಗಳು ಹೂವು ಕಟ್ತೀನಿ ಕೊಡು ಮಮ್ಮಿ ಅಂತಂದು ಹೂವು ತಂದಿದ್ದೆ. ಹೂವು ಕಟ್ತಾಳೆ ನೋಡಿ. ಅವ್ನು ಚಾರ್ಲಿ ಬಿಡೋಕ್ಕೆ ಬಿಡ್ತಾಯಿಲ್ಲ, ಕೆಳಕ್ಕೆ ಇಳಿಯೋಕ್ಕೆ ಬರ್ತಾಯಿಲ್ಲ. ಹಾಗೆ ನಾಳೆ ಡೈಲಿ ಇಲ್ಲೊಂದಿಗೆ ಸಿಗೋಣ. ಬಾಯ್.